ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಅಮೆರಿಕದ ದೊಡ್ಡ ಲೈಂಗಿಕ ಹಗರಣ ಎಪ್ಸ್ಟೈನ್ ಫೈಲ್ಸ್ ಸಂಬಂಧ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಈ ಕಾಮಪುರಾಣದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಲಿಂಕ್ ಇದೆ ಅಂತ ಹೇಳೋಕೆ ಸಾಕ್ಷಿಗಳು ಅಮೆರಿಕ CNN ಮಾಧ್ಯಮಕ್ಕೆ ಲಭ್ಯವಾಗಿದೆ. ಡೊನಾಲ್ಡ್ ಟ್ರಂಪ್ಗೂ ಎಪ್ಸ್ಟೈನ್ ಫೈಲ್ಸ್ ಪ್ರಮುಖ ಆರೋಪಿ ಜೆಫ್ರಿ ಎಪ್ಸ್ಟೈನ್ಗೂ ಕನೆಕ್ಷನ್ ಇದೆ ಅಂತ ತೋರಿಸೋ ಹಳೆ ವಿಡಿಯೋ ಮತ್ತು ಫೋಟೋಗಳು ಲಭ್ಯವಾಗಿವೆ. ಹಿಂದೆ 1993ರಲ್ಲಿ ಟ್ರಂಪ್ ತಮ್ಮ ಎರಡನೇ ಪತ್ನಿ ಮಾಲಾ ಮೇಪಲ್ಸ್ ಜೊತೆ ಪ್ಲಾಜಾ ಹೋಟೆಲ್ನಲ್ಲಿ ವಿವಾಹವಾಗಿದ್ರು. ಈ ವಿವಾಹ ಸಮಾರಂಭದಲ್ಲಿ ಜೆಫ್ರಿ ಎಪ್ಸ್ಟೈನ್ ಭಾಗಿಯಾಗಿರೋದು ಹೊಸದಾಗಿ ಲಭ್ಯವಾಗಿರೋ ಫೋಟೋದಲ್ಲಿದೆ. ಇಷ್ಟು ಮಾತ್ರವಲ್ಲದೆ 1999ರ ನ್ಯೂಯಾರ್ಕ್ನಲ್ಲಿ ನಡೆದ ವಿಕ್ಟೋರಿಯಾಸ್ ಸೀಕ್ರೆಟ್ ಫ್ಯಾಷನ್ ಶೋ ಈವೆಂಟ್ನಲ್ಲೂ ಟ್ರಂಪ್ ಮತ್ತು ಜೆಫ್ರಿ ಎಪ್ಸ್ಟೈನ್ ಒಟ್ಟೊಟ್ಟಿಗೆ ಕಾಣಿಸಿಕೊಂಡಿದ್ದಾರೆ. ಇಬ್ರು ಮಾತನಾಡುತ್ತಾ ನಗಾಡ್ತಿರೋ ವಿಡಿಯೋ ಈಗ ಸಿಕ್ಕಿದೆ. CNN ಮಾಧ್ಯಮದ ವಿಶೇಷ ತನಿಖಾ ತಂಡ 1990 ಮತ್ತು 2000 ದಶಕದ ವಿಡಿಯೋ ಮತ್ತು ಫೋಟೋ ರೆಕಾರ್ಡ್ಗಳನ್ನು ಪರಿಶೀಲಿಸಿದಾಗ ಇವು ಸಿಕ್ಕಿವೆ. ಸೊ ಆ ಕಾಲದಲ್ಲಿ ಟ್ರಂಪ್ ಮತ್ತು ಈ ಎಪ್ಸ್ಟೈನ್ ಸಾರ್ವಜನಿಕವಾಗಿ ಎಷ್ಟು ಕ್ಲೋಸ್ ಇದ್ರು ಅನ್ನೋದಿಲ್ಲಿ ಗೊತ್ತಾಗತ್ತೆ. 2005ರಲ್ಲಿ ಈ ಜೆಫ್ರಿ ಎಪ್ಸ್ಟೈನ್ನ ಲೈಂಗಿಕ ದಂಧೆ ಹೊರಬೀಳೋಕು ಮುಂಚೆ ತೆಗೆದ ಫೋಟೋ ಮತ್ತು ವಿಡಿಯೋಗಳಿವು. ಟ್ರಂಪ್ ಮತ್ತು ಜೆಫ್ರಿ ಎಪ್ಸ್ಟೈನ್ ನಡುವೆ ಲಿಂಕ್ ಇದೆ ಅನ್ನೋ ಆರೋಪಗಳು ಅಮೆರಿಕದಲ್ಲಿ ಕೋಲಾಹಲ ಸೃಷ್ಟಿಯಾಗ್ತಿರೋ ಹೊತ್ತಲ್ಲೇ ಇವೆಲ್ಲ ಈಗ ಬೆಳಕಿಗೆ ಬಂದಿದೆ. ಇನ್ನ ಈ ಹೊಸ ಫೋಟೋ ಮತ್ತು ವಿಡಿಯೋ ಬಗ್ಗೆ CNN ಮಾಧ್ಯಮ ಟ್ರಂಪ್ಗೆ ಕರೆ ಮಾಡಿ ಪ್ರಶ್ನೆ ಮಾಡಿದೆ. ಇದಕ್ಕೆ ರಿಯಾಕ್ಟ್ ಮಾಡಿದ ಟ್ರಂಪ್, ನನ್ನ ಹತ್ರ ತಮಾಷೆ ಮಾಡ್ತಿದ್ದೀರಾ, ಇವೆಲ್ಲ ಬರೀ ಫೇಕ್ ನ್ಯೂಸ್ ಅಂತೇಳಿ ಕಾಲ್ ಕಟ್ ಮಾಡಿದ್ದಾರೆ ಅಂತ ವರದಿಯಾಗಿದೆ. ಅತ್ತ ಅಮೆರಿಕದ ವೈಟ್ ಹೌಸ್ ಇದಕ್ಕೆ ಪ್ರತಿಕ್ರಿಯೆ ನೀಡಿ, ಈ ಫೋಟೋ ಮತ್ತು ವಿಡಿಯೋಗಳನ್ನ ತಪ್ಪಾಗಿ ಬಿಂಬಿಸಲಾಗ್ತಿದೆ. ಇವೆಲ್ಲ ಸಾಮಾನ್ಯವಾದ ಪಬ್ಲಿಕ್ ಮೀಟಿಂಗ್ ಅಷ್ಟೇ, ಯಾವುದೇ ರೀತಿಯ ಪ್ರೈವೇಟ್ ಮೀಟಿಂಗ್ ಅಲ್ಲ. ಯಾವುದೇ ಪುರಾವೆಗಳಿಲ್ಲದೆ ಟ್ರಂಪ್ ರನ್ನ ತಪ್ಪಿತಸ್ಥರಂತೆ ತೋರಿಸೋಕೆ ಮಾಧ್ಯಮಗಳು ಈ ಫೋಟೋ ಬಳಸಿಕೊಳ್ತಿವೆ. ಹಿಂದೆ ಈ ಜೆಫ್ರಿ ಎಪ್ಸ್ಟೈನ್ ಅನುಚಿತವಾಗಿ ನಡೆದುಕೊಂಡಾಗ ಖುದ್ದು ಟ್ರಂಪ್ ಆತನನ್ನ ತಮ್ಮ ರೆಸಾರ್ಟ್ನಿಂದ ಹೊರಕ್ಕೆ ಹಾಕಿದ್ರು. ಇವೆಲ್ಲ ಡೆಮಾಕ್ರೆಟ್ ಪಕ್ಷದವರು ಮತ್ತು ಮಾಧ್ಯಮಗಳು ಹರಡ್ತಿರೋ ಫೇಕ್ ಸುದ್ದಿಗಳಷ್ಟೇ ಅಂತ ವೈಟ್ ಹೌಸ್ ವಕ್ತಾರ ಸ್ಟೀವನ್ ಚೇಯುಂಗ್ ಹೇಳಿದ್ದಾರೆ. ಅಂದಹಾಗೆ ಅಪ್ರಾಪ್ತ ವಯಸ್ಸಿನ ಹೆಣ್ಮಕ್ಳನ್ನ, ಅದರಲ್ಲೂ ಮಕ್ಕಳನ್ನ ಈ ಜೆಫ್ರಿ ಎಪ್ಸ್ಟೈನ್ ತನ್ನ ಲೈಂಗಿಕ ದಂಧೆಗೆ ಬಳಸಿಕೊಳ್ತಿದ್ದ. ಇದಕ್ಕಾಗಿ ಒಂದು ದ್ವೀಪವನ್ನೇ ಮೀಸಲಿಟ್ಟಿದ್ದ. ಅಲ್ಲಿಗೆ ಅನೇಕ ಸೆಲೆಬ್ರಿಟಿಗಳು ಕೂಡ ಹೋಗ್ತಿದ್ರು ಅನ್ನೋ ಆರೋಪ ಇದೆ. 2005ರಲ್ಲಿ ಮೊದಲ ಬಾರಿಗೆ ಜೆಫ್ರಿ ಮೇಲೆ ಈ ಆರೋಪ ಕೇಳಿಬಂತು. ನಂತರ ಆರೋಪ ಸಾಬೀತಾಗಿ ಜೈಲು ಶಿಕ್ಷೆ ಕೂಡ ಆಯಿತು. ಸುಮಾರು 14 ವರ್ಷ ಜೆಫ್ರಿ ಜೈಲಿನಲ್ಲಿದ್ದ. ಆದ್ರೆ 2019ರಲ್ಲಿ ಜೈಲಿನೊಳಗೇನೆ ಈತ ತನ್ನ ಜೀವವನ್ನ ಎಂಡ್ ಮಾಡ್ಕೊಂಡಿದ್ದ. ಆದ್ರೆ ಈ ದೊಡ್ಡ ಲೈಂಗಿಕ ಹಗರಣದಲ್ಲಿ ಅಮೆರಿಕದ ದೊಡ್ಡ ದೊಡ್ಡ ನಾಯಕರ ಹೆಸರು ತಳುಕಿ ಹಾಕಿಕೊಂಡಿರೋದು ಅಮೆರಿಕದಲ್ಲಿ ಕೋಲಾಹಲ ಸೃಷ್ಟಿಸಿದೆ. ಅಮೆರಿಕದ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಸೇರಿ ಅಮೆರಿಕದ ಪ್ರಸ್ತುತ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೆಸರು ಕೂಡ ಇದರಲ್ಲಿ ಕೇಳ್ತಾ ಬಂದಿದೆ. ಇತ್ತೀಚೆಗಷ್ಟೇ ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ಇದೇ ಕೇಸ್ ಸಂಬಂಧ ಟ್ರಂಪ್ ಮೇಲೆ ದೊಡ್ಡ ಆರೋಪ ಮಾಡಿ ವರದಿ ಪಬ್ಲಿಷ್ ಮಾಡಿತ್ತು. ಜೆಫ್ರಿ ಎಪ್ಸ್ಟೈನ್ ಬರ್ತ್ಡೇಗೆ ಟ್ರಂಪ್ ಲೆಟರ್ ಬರೆದು ಅದರಲ್ಲಿ ಬೆತ್ತಲೆ ಮಹಿಳೆಯ ಚಿತ್ರ ಬಿಡಿಸಿ ಸಹಿ ಹಾಕಿದ್ರು ಅಂತ ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ವರದಿ ಮಾಡಿತ್ತು. ಇದಕ್ಕೆ ರೊಚ್ಚಿಗೆದ್ದು ಟ್ರಂಪ್ ಈ ಲೆಟರ್ ಫೇಕ್, ಇದು ವಾಲ್ ಸ್ಟ್ರೀಟ್ ಜರ್ನಲ್ ಕಟ್ಟಿದ ಸುಳ್ಳು ಕಥೆ ಅಂತ ಹೇಳಿ ಮಾಧ್ಯಮದ ವಿರುದ್ಧ ಕೇಸ್ ಹಾಕಿದ್ರು. ಈಗ ಈ ಬೆಳವಣಿಗೆಯಾಗಿದೆ. ವಿಶ್ವಸಂಸ್ಥೆಯಲ್ಲಿ ಭಾರತ ಪಾಕಿಸ್ತಾನವನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ. ಮತ್ತೆ ಕಾಶ್ಮೀರ ವಿಚಾರ ಎತ್ತಿದ್ದಕ್ಕೆ ಸರಿಯಾಗಿ ಜಾಡಿಸಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಹೈ ಲೆವೆಲ್ ಡಿಬೇಟ್ನಲ್ಲಿ ಮಾತನಾಡಿರೋ ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ಪರ್ವತನೇನಿ ಹರೀಶ್, ಪಾಕಿಸ್ತಾನ ಮತಾಂಧತೆ ಮತ್ತು ಭಯೋತ್ಪಾದನೆಯಲ್ಲಿ ಮುಳುಗಿದೆ. ಐಎಂಎಫ್ನಿಂದ ಸತತ ಸಾಲ ತಗೊಳ್ತಿರೋ ಸೀರಿಯಲ್ ಸಾಲಗಾರ. ಇಡೀ ದೇಶ ಐಎಂಎಫ್ನ ಬೇಲ್ಔಟ್ ಪ್ಯಾಕೇಜ್ ಮೇಲೆ ಅವಲಂಬಿತವಾಗಿದೆ. ಪಾಕಿಸ್ತಾನ ಗಡಿಯಾಚೆಗಿನ ಭಯೋತ್ಪಾದನೆಗೆ ನಿರಂತರವಾಗಿ ಬೆಂಬಲ ನೀಡುತ್ತಿದೆ ಅಂತ ಪಾಕ್ ವಿರುದ್ಧ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಅಂದಹಾಗೆ ಭದ್ರತಾ ಮಂಡಳಿ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಪಾಕ್ ಕಾಶ್ಮೀರ ವಿವಾದ ಪ್ರಸ್ತಾಪಿಸಿತ್ತು. ಪಾಕ್ ಉಪ ಪ್ರಧಾನಿ ಮತ್ತು ವಿದೇಶಾಂಗ ಮಂತ್ರಿ ಇಶಾಕ್ ದಾರ್ ಕಾಶ್ಮೀರ ಅಂತಾರಾಷ್ಟೀಯವಾಗಿ ಗುರುತಿಸಲ್ಪಟ್ಟ ವಿವಾದಿತ ಪ್ರದೇಶ ಅಂತ ಹೇಳಿದ್ರು. ಅಲ್ಲದೆ ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನ ಅಮಾನತ್ತಲ್ಲಿಟ್ಟು ಭಾರತ ಒಪ್ಪಂದವನ್ನ ಉಲ್ಲಂಘಿಸುತ್ತಿದೆ ಅಂದಿದ್ರು. ಇದಕ್ಕೆ ಭಾರತ ಈ ರೀತಿ ತಿರುಗೇಟು ಕೊಟ್ಟಿದೆ.
ಇನ್ನೊಂದ್ ಕಡೆ ಅಮೆರಿಕ ಭಾರತ ಪಾಕ್ ಕದನ ವಿರಾಮ ಮಾಡಿಸಿದ್ದು ನಾವೇ ಅಂತ ಕ್ರೆಡಿಟ್ ಪಡೆಯೋಕೆ ವಿಶ್ವಸಂಸ್ಥೆ ವೇದಿಕೆಯನ್ನ ಕೂಡ ಬಳಸಿಕೊಂಡಿದೆ. ಭದ್ರತಾ ಮಂಡಳಿಯ ಡಿಬೇಟ್ನಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಅಮೆರಿಕದ ಹಂಗಾಮಿ ರಾಯಭಾರಿ ಡೆರೋಥಿ ಶಿಯಾ, ಅಧ್ಯಕ್ಷ ಟ್ರಂಪ್ ಭಾರತ ಪಾಕ್ ನಡುವೆ ಮಧ್ಯಸ್ಥಿಕೆ ವಹಿಸಿದ್ರು, ಉದ್ವಿಗ್ನತೆ ಕಮ್ಮಿ ಮಾಡಿಸಿ ಸಂಘರ್ಷ ನಿಲ್ಲಿಸಿದ್ರು ಅಂತ ಹೇಳಿದ್ದಾರೆ. ಇನ್ನು ಭಾರತ ಪಾಕ್ ಕದನ ವಿರಾಮದ ಬಗ್ಗೆ ಟ್ರಂಪ್ ಕೂಡ ಪುನಃ ಮಾತನಾಡಿದ್ದಾರೆ. ಭಾರತ ಪಾಕ್ ಸಂಘರ್ಷ ನಿಲ್ಲಿಸಿದ್ದು ನಾನೇ ಅಂತ 26ನೇ ಬಾರಿ ಹೇಳಿದ್ದಾರೆ. ವೈಟ್ ಹೌಸ್ ಅಲ್ಲಿ ಮಾತಾಡಿ ದೊಡ್ಡ ಪರಮಾಣು ಯುದ್ಧ ನಡೀತಿತ್ತು, ನಿಮ್ಮ ಜೊತೆ ವ್ಯಾಪಾರ ಮಾಡಲ್ಲ ಅಂತೇಳಿ ನಾನೇ ಯುದ್ಧ ನಿಲ್ಲಿಸಿಬಿಟ್ಟೆ ಅಂತ ಅದೇ ರಾಗ ಹಾಡಿದ್ದಾರೆ. ಅಲ್ಲದೆ ಈ ಸಂಘರ್ಷದಲ್ಲಿ 5 ಫೈಟರ್ ಜೆಟ್ಗಳು ಬಿದ್ದಿವೆ ಅಂತಲೂ ಪುನರುಚ್ಚಾರ ಮಾಡಿದ್ದಾರೆ. ಇತ್ತ ಟ್ರಂಪ್ರ ಹೇಳಿಕೆಗೆ ಕಾಂಗ್ರೆಸ್ ಕಿಡಿಕಾರಿದೆ. ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಟ್ರಂಪ್ 73 ದಿನಗಳಲ್ಲಿ 25 ಬಾರಿ ನಾನೇ ಭಾರತ ಪಾಕ್ ಕದನ ವಿರಾಮ ಮಾಡಿಸಿದ್ದು ಅಂತ ಹೇಳಿ ಸಿಲ್ವರ್ ಜೂಬ್ಲಿ ತಲುಪಿದ್ದಾರೆ. ಆದ್ರೆ ಪಿಎಂ ಮೋದಿ ಈ ಬಗ್ಗೆ ಸಂಪೂರ್ಣ ಮೌನ ವಹಿಸಿದ್ದಾರೆ ಅಂತ ಟೀಕಿಸಿದ್ದಾರೆ. ಬಾಂಗ್ಲಾದಲ್ಲಿ ರಾಜಕೀಯ ಅಸ್ಥಿರತೆ ದಿನ ಕಳೆದಂತೆ ಜಾಸ್ತಿ ಆಗ್ತಿದೆ. ದಿನ ಬೆಳಗಾದ್ರೆ ಬಾಂಗ್ಲಾದಲ್ಲಿ ಪ್ರತಿಭಟನೆ, ರ್ಯಾಲಿ ನಡೆಯೋದು ಸಾಮಾನ್ಯವಾಗ್ಬಿಟ್ಟಿದೆ. ಇದೀಗ ಬಾಂಗ್ಲಾ ಮಧ್ಯಂತರ ಸರ್ಕಾರದ ವಿರುದ್ಧ ಸಾವಿರಾರು ವಿದ್ಯಾರ್ಥಿಗಳು ರೊಚ್ಚಿಗೆದ್ದು ಪ್ರತಿಭಟನೆ ನಡೆಸಿದ್ದಾರೆ. ಇತ್ತೀಚೆಗಷ್ಟೇ ಬಾಂಗ್ಲಾ ವಾಯುಪಡೆಯ ಫೈಟರ್ ಜೆಟ್ ಒಂದು ಢಾಕಾದ ಮೈಲ್ ಸ್ಟೋನ್ ಸ್ಕೂಲ್ ಮತ್ತು ಕಾಲೇಜಿನ ಕ್ಯಾಂಪಸ್ ಒಳಗೆ ಬಂದು ಅಪ್ಪಳಿಸಿತ್ತು. ಪರಿಣಾಮ 31 ಮಂದಿ ಮೃತಪಟ್ಟಿದ್ರು ಅಂತ ವರದಿಯಾಗಿತ್ತು. ಸದ್ಯ ಇದೇ ವಿಚಾರದಲ್ಲಿ ಮೈಲ್ ಸ್ಟೋನ್ ಕಾಲೇಜಿನ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡುತ್ತಿದ್ದಾರೆ. ಈ ದುರ್ಘಟನೆಯಲ್ಲಿ ಮೃತಪಟ್ಟವರೆಷ್ಟು ಅಂತ ನಿಖರವಾದ ಮಾಹಿತಿ ಕೊಡಿ, ಮೃತಪಟ್ಟವರ ಸಂಖ್ಯೆಯನ್ನ ಮುಚ್ಚಿಡಬೇಡಿ ಅಂತ ಸಿಟ್ಟಾಗಿದ್ದಾರೆ. ಅಂದ್ರೆ ಇವರ ಅರ್ಥದಲ್ಲಿ ಮೃತಪಟ್ಟವರ ಸಂಖ್ಯೆ 31ಕ್ಕಿಂತ ಜಾಸ್ತಿ ಇದೆ. ಆದ್ರೂ ಬಾಂಗ್ಲಾ ಸರ್ಕಾರ ಹೇಳ್ತಿಲ್ಲ, ಮುಚ್ಚಿಡ್ತಿದೆ. ಅಲ್ಲದೆ ಮೃತಪಟ್ಟವರ ಫ್ಯಾಮಿಲಿಗೆ ಪರಿಹಾರ ಒದಗಿಸಿಕೊಡಿ, ಬಾಂಗ್ಲಾ ವಾಯುಪಡೆ ಈಗಿಂದೀಗಲೇ ಹಳೆ ಅಸುರಕ್ಷಿತ ಟ್ರೈನಿಂಗ್ ಏರ್ಕ್ರಾಫ್ಟ್ ಬಳಸೋದು ನಿಲ್ಲಿಸಬೇಕು ಅಂತ ಕೂಡ ಒತ್ತಾಯಿಸಿದ್ದಾರೆ. ಬಾಂಗ್ಲಾ ಮಧ್ಯಂತರ ಸರ್ಕಾರದ ಟಾಪ್ ಅಧಿಕಾರಿಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸೋಕೆ ಬಂದಾಗ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಅವರ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಇತ್ತ ಭಾರತ ಈ ವಿಮಾನ ದುರಂತದಲ್ಲಿ ಮೃತಪಟ್ಟವರಿಗೆ ಮೆಡಿಕಲ್ ನೆರವು ನೀಡೋಕೆ ಮುಂದಾಗಿದೆ. ಬನ್ ಸ್ಪೆಷಲಿಸ್ಟ್ ವೈದ್ಯರು ಮತ್ತು ನರ್ಸ್ಗಳ ತಂಡದ ಜೊತೆ ಅಗತ್ಯ ಮೆಡಿಕಲ್ ಸಪೋರ್ಟ್ ಅನ್ನ ಬಾಂಗ್ಲಾಗೆ ಕಳುಹಿಸಿಕೊಟ್ಟಿವೆ. ಆದಷ್ಟು ಬೇಗ ಇವೆಲ್ಲ ಢಾಕಾ ತಲುಪಿ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಿದೆ ಅಂತ ಭಾರತದ ವಿದೇಶಾಂಗ ಸಚಿವಾಲಯ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಯೆಮೆನ್ನ ಹೌತಿಗಳು ಇಸ್ರೇಲ್ ಮೇಲೆ ಹೊಸ ದಾಳಿ ಮಾಡಿದ್ದಾರೆ. ಟೆಲ್ ಅವೀವ್ ಬಳಿ ಇರೋ ಬೆನ್ ಗುರಿಯನ್ ಏರ್ಪೋರ್ಟ್ ಅನ್ನ ಗುರಿಯಾಗಿಸಿ ಪ್ಯಾಲೆಸ್ಟೈನ್ 2 ಹೆಸರಿನ ಹೈಪರ್ಸಾನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್ ಮೂಲಕ ದಾಳಿ ಮಾಡಿದ್ದಾರೆ. ಇದರಿಂದ ಇಸ್ರೇಲ್ನ ಹಲವು ಕಡೆ ಸೈರನ್ ಮೊಳಗಿವೆ. ಆದ್ರೆ ಈ ಮಿಸೈಲ್ ಅನ್ನ ನಾವು ತಡೆದಿದ್ದೀವಿ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಅಂದಹಾಗೆ ಈ ಹೌತಿಗಳನ್ನ ಗುರಿಯಾಗಿಸಿ ಇಸ್ರೇಲ್ ಯೆಮೆನ್ನ ಹೊಡೆಡಾ ಪೋರ್ಟ್ ಮೇಲೆ ದಾಳಿ ಮಾಡಿತ್ತು. ಅದರ ಬೆನ್ನಲ್ಲೇ ಹೌತಿಗಳು ಈ ದಾಳಿ ಮಾಡಿದ್ದಾರೆ. ಆದ್ರೆ ಈ ಮಿಸೈಲ್ ಅನ್ನ ಇಸ್ರೇಲ್ ಹೊಡೆದಾಕಿದೆ. ಇನ್ನೊಂದು ಕಡೆ ಇಸ್ರೇಲ್ ಗಾಜಾದಲ್ಲಿ ತನ್ನ ದಾಳಿಯನ್ನ ತೀವ್ರಗೊಳಿಸಿದೆ. ಇಸ್ರೇಲ್ನ ಹೊಸ ದಾಳಿಯಲ್ಲಿ ಕನಿಷ್ಠ 81 ಜನ ಸಾವನ್ನಪ್ಪಿದ್ದಾರೆ. ಅಲ್ಲದೆ ಹಲವರು ಗಾಯಗೊಂಡಿದ್ದಾರೆ. ಇನ್ನು ಗಾಜಾದಲ್ಲಿ ಹಸಿವು ಮತ್ತು ಅಪೌಷ್ಟಿಕತೆಯಿಂದ ಕಳೆದ 3 ದಿನಗಳಲ್ಲಿ 21 ಮಕ್ಕಳು ಸಾವನ್ನಪ್ಪಿವೆ ಅಂತ ಗಾಜಾ ಆರೋಗ್ಯ ಇಲಾಖೆ ಹೇಳಿದೆ. ಇನ್ನು ಈ ರೀತಿ ಪರಿಸ್ಥಿತಿ ನಿರ್ಮಾಣವಾಗ್ತಿದ್ದಂತೆ ಗಾಜಾದಲ್ಲಿ ಈ ಕೂಡಲೇ ಕದನ ವಿರಾಮ ಮಾಡಿಸಬೇಕು ಮತ್ತು ಎಲ್ಲ ನಿರ್ಬಂಧಗಳನ್ನ ತೆಗೆಯಬೇಕು ಅಂತ 100ಕ್ಕೂ ಹೆಚ್ಚು ಮಾನವೀಯ ನೆರವಿನ ಗುಂಪುಗಳು ಮತ್ತು ಮಾನವ ಹಕ್ಕುಗಳ ಗುಂಪು ಅಂತಾರಾಷ್ಟೀಯ ಸಮುದಾಯದ ಮುಂದೆ ಬೇಡಿಕೆ ಇಟ್ಟಿವೆ. ಇನ್ನೊಂದು ಕಡೆ ಡ್ರ್ಯಾಗನ್ ಚೀನಾ ಅಮೆರಿಕದ ನೌಕಾಪಡೆಯ ಪ್ರಾಬಲ್ಯಕ್ಕೆ ದೊಡ್ಡ ಕೌಂಟರ್ ಕೊಟ್ಟಿದೆ. ಅಮೆರಿಕದಂತೆ ಚೀನಾ ಕೂಡ ನೌಕಾಪಡೆಯ ಏರ್ಕ್ರಾಫ್ಟ್ ಕ್ಯಾರಿಯರ್ 5ನೇ ತಲೆಮಾರಿನ ಶೆನ್ಯಾಂಗ್ J-35 ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನ ಅನಾವರಣಗೊಳಿಸಿದೆ. 2 J-35 ಸ್ಟೆಲ್ತ್ ಫೈಟರ್ ಜೆಟ್ಗಳು ಚೀನಾದ ಪೀಪಲ್ಸ್ ಲಿಬರೇಷನ್ ಆರ್ಮಿ ಕೈ ಸೇರಿವೆ. ಚೀನಾದ ಶೆನ್ಯಾಂಗ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಈ ಫೈಟರ್ ಜೆಟ್ಗಳನ್ನ ಡೆವಲಪ್ ಮಾಡಿದೆ. ಈ ಮೂಲಕ ಅಮೆರಿಕ ನೌಕಾಪಡೆಯ ಏರ್ಕ್ರಾಫ್ಟ್ ಕ್ಯಾರಿಯರ್ನಲ್ಲಿ ಆಪರೇಟ್ ಆಗ್ತಿರೋ F-35C ಸ್ಟೆಲ್ತ್ ಫೈಟರ್ ಜೆಟ್ಗೆ ಟಕ್ಕರ್ ಕೊಡೋಕೆ ಚೀನಾ ತಯಾರಾಗಿ ನಿಂತಿದೆ. ಚೀನಾದ ನೌಕಾಪಡೆಗೆ ಬಾಹುಬಲ ಸಿಕ್ಕಂತಾಗಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಚೀನಾಗೆ ಭೇಟಿ ನೀಡೋ ಸುಳಿವು ನೀಡಿದ್ದಾರೆ. ವೈಟ್ ಹೌಸ್ ಅಲ್ಲಿ ಫಿಲಿಪೈನ್ಸ್ ಅಧ್ಯಕ್ಷ ಫರ್ಡಿನಾಂಡ್ ಮಾರ್ಕೋಸ್ ಜೊತೆ ಮಾತಾಡ್ತಾ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ನನಗೆ ಚೀನಾಗೆ ಬರೋಕೆ ಆಹ್ವಾನ ನೀಡಿದ್ದಾರೆ. ಆ ಭೇಟಿ ಹೆಚ್ಚು ದೂರವಿಲ್ಲ ಅಂದಿದ್ದಾರೆ. ಶೀಘ್ರವೇ ಚೀನಾಗೆ ಭೇಟಿ ನೀಡ್ತೀನಿ ಅನ್ನೋ ಅರ್ಥದಲ್ಲಿ ಟ್ರಂಪ್ ಮಾತಾಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೆಲ ದೇಶಗಳೊಂದಿಗೆ ವ್ಯಾಪಾರ ಒಪ್ಪಂದ ಫೈನಲೈಸ್ ಮಾಡಿದ್ದಾರೆ. ಇಂಡೋನೇಷ್ಯಾ ಮೇಲಿದ್ದ 32% ಟ್ಯಾರಿಫ್ ಅನ್ನ ತೆಗೆದುಹಾಕಿ 19%ಗೆ ಇಳಿಸಿದ್ದಾರೆ. ಬದಲಿಗೆ ಅಮೆರಿಕದ ಸರಕುಗಳ ಮೇಲೆ ಇಂಡೋನೇಷ್ಯಾ ಕೂಡ ತಾನು ಹಾಕಿದ್ದ 99%ಗೂ ಅಧಿಕ ಟ್ಯಾರಿಫ್ ಅನ್ನ ತೆಗೆದುಹಾಕಿದೆ. ನಿಕ್ಕೆಲ್, ಕಾಪರ್, ಕೋಬಾಲ್ಟ್ ನಂತ ಕ್ರಿಟಿಕಲ್ ಮಿನರಲ್ಸ್ಗಳ ಮೇಲಿನ ರಫ್ತು ನಿರ್ಬಂಧವನ್ನ ಕೂಡ ಇಂಡೋನೇಷ್ಯಾ ತೆಗೆದುಹಾಕಲಿದೆ. ಹಾಗೂ ಒಪ್ಪಂದದಡಿಯಲ್ಲಿ ಅಮೆರಿಕದ ಕಂಪನಿಗಳಿಗೆ ಉತ್ತಮ ಮಾರುಕಟ್ಟೆ ಅವಕಾಶ ಕಲ್ಪಿಸಿಕೊಡಲಿದೆ.
ಹೀಗಾಗಿ ಈ ವ್ಯಾಪಾರ ಒಪ್ಪಂದ ನಮ್ಮ ದೊಡ್ಡ ಗೆಲುವು ಅಂತ ಅಮೆರಿಕ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ. ಇತ್ತ ಜಪಾನ್ ಜೊತೆ ಕೂಡ ಟ್ರಂಪ್ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದ್ದಾರೆ. ಜಪಾನ್ ಸರಕುಗಳ ಆಮದಿನ ಮೇಲೆ 15% ಟ್ಯಾರಿಫ್ ವಿಧಿಸಿದ್ದಾರೆ. ಹಾಗೆ ಈ ಒಪ್ಪಂದದಡಿಯಲ್ಲಿ ಜಪಾನ್ ಅಮೆರಿಕ ಮೇಲೆ $550 ಬಿಲಿಯನ್ ಹೂಡಿಕೆ ಮಾಡೋಕು ಒಪ್ಪಿಕೊಂಡಿದೆ. ಈ ಹೂಡಿಕೆಗಳಿಂದ ಅಮೆರಿಕಾಗೆ 90% ಲಾಭವಾಗಲಿದೆ. ಅಲ್ಲದೆ ಸಾವಿರಾರು ಉದ್ಯೋಗ ಸೃಷ್ಟಿಯಾಗಲಿವೆ ಅಂತ ಟ್ರಂಪ್ ತಿಳಿಸಿದ್ದಾರೆ. ಇತ್ತ ಫಿಲಿಪೈನ್ಸ್ ಜೊತೆನೂ ಟ್ರಂಪ್ ವ್ಯಾಪಾರ ಒಪ್ಪಂದ ಘೋಷಿಸಿದ್ದಾರೆ. ಫಿಲಿಪೈನ್ಸ್ ಸರಕುಗಳಿಗೆ 19% ಟ್ಯಾರಿಫ್ ವಿಧಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಬ್ರಿಟನ್ ಮತ್ತು ಮಾಲ್ಡೀವ್ಸ್ಗೆ 4 ದಿನಗಳ ಪ್ರವಾಸ ಕೈಗೊಂಡಿದ್ದಾರೆ. ಈ ಭೇಟಿಯಲ್ಲಿ ಮೋದಿ ಜುಲೈ 23ರಿಂದ 24ರವರೆಗೆ ಬ್ರಿಟನ್ನಲ್ಲಿರ್ತಾರೆ. ಈ ವೇಳೆ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ರನ್ನ ಭೇಟಿಯಾಗಿ ಉಭಯ ದೇಶಗಳ ದ್ವಿಪಕ್ಷೀಯ ಸಹಕಾರದ ಕುರಿತು ಡಿಸ್ಕಸ್ ಮಾಡಲಿದ್ದಾರೆ. ಜೊತೆಗೆ ಭಾರತ ಬ್ರಿಟನ್ ಮಧ್ಯೆ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದ ಕೂಡ ಫೈನಲ್ ಆಗಲಿದೆ ಅಂತ ಹೇಳಲಾಗ್ತಿದೆ. ಇನ್ನು ಈ ಭೇಟಿ ವೇಳೆ ಮೋದಿ ಲಂಡನ್ನಲ್ಲಿ ಮಿತಿ ಮೀರ್ತಿರೋ ಖಲಿಸ್ತಾನಿಗಳ ಪುಂಡಾಟ ಮತ್ತು ಭಾರತದಲ್ಲಿನ ಹಗರಣದ ಆರೋಪ ಹೊತ್ತು ಬ್ರಿಟನ್ನಲ್ಲಿ ತಲೆಮರೆಸಿಕೊಂಡಿರೋ ಲಲಿತ್ ಮೋದಿ, ನೀರವ್ ಮೋದಿ ಮತ್ತು ವಿಜಯ್ ಮಲ್ಯರನ್ನ ಭಾರತಕ್ಕೆ ಹಸ್ತಾಂತರಿಸುವ ಬಗ್ಗೆ ಕೀರ್ ಸ್ಟಾರ್ಮರ್ ಜೊತೆ ಚರ್ಚಿಸಲಿದ್ದಾರೆ ಎನ್ನಲಾಗ್ತಿದೆ. ಇನ್ನು ಬ್ರಿಟನ್ ಪ್ರವಾಸ ಮುಗಿಸಿ ಮೋದಿ ಅಲ್ಲಿಂದ ನೇರವಾಗಿ 2 ದಿನಗಳ ಮಾಲ್ಡೀವ್ಸ್ ಪ್ರವಾಸ ಕೈಗೊಳ್ಳಲಿದ್ದಾರೆ. ಉಗ್ರ ಪೋಷಕ ಪಾಕಿಸ್ತಾನದಿಂದ ಶುಭ ಸುದ್ದಿ ಬಂದಿದೆ. ಲಷ್ಕರ್ ಉಗ್ರ ಸಂಘಟನೆಯ ಟಾಪ್ ಆಪರೇಟಿವ್ ಮತ್ತು ಲಷ್ಕರ್ಗೆ ಹಣ ಸಂಗ್ರಹಿಸುತ್ತಿದ್ದ ಉಗ್ರ ಕ್ರಿಮಿ ಅಬ್ದುಲ್ ಅಜೀಜ್ ಸಾವನ್ನಪ್ಪಿದ್ದಾನೆ. ಪಾಕ್ನ ಪಂಜಾಬ್ ಪ್ರಾಂತ್ಯದಲ್ಲಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ ಅಂತ ಗೊತ್ತಾಗಿದೆ. ಈ ಅಜೀಜ್ ಲಷ್ಕರ್ ಉಗ್ರ ಸಂಘಟನೆಯ ಡೆಪ್ಯೂಟಿ ಚೀಫ್ ಅಮೀರ್ ಸೈಫುಲ್ಲಾ ಖಸೂರಿಗೆ ಅತ್ಯಾಪ್ತನಾಗಿದ್ದ. ಖಿದ್ಮತ್ ಇ ಕಲ್ಕ್ ಸಂಘಟನೆಯ ಚಾರಿಟಿ ಹೆಸರಲ್ಲಿ ಲಷ್ಕರ್ಗೆ ಫಂಡ್ ಕಲೆಕ್ಟ್ ಮಾಡ್ತಿದ್ದ. ಈಗ ಸಾವನ್ನಪ್ಪಿದ್ದಾನೆ ಅಂತ ಮಾಹಿತಿ ಬರ್ತಿದೆ. ಮುಸುಕುದಾರಿಗಳು ಟಿಕೆಟ್ ಕೊಟ್ಟಿದ್ದಾರಾ ಅಥವಾ ಆಕಸ್ಮಿಕವಾಗಿ ಸತ್ತಿದ್ದಾನಾ ಅಂತ ಇನ್ನಷ್ಟೇ ಸ್ಪಷ್ಟನೆ ಸಿಗಬೇಕಿದೆ. ಈಡೀಸ್ ಸೊಳ್ಳೆಯಿಂದ ಹರಡೋ ಚಿಕನ್ ಗುನ್ಯಾ ವೈರಸ್ ಬಗ್ಗೆ ವಿಶ್ವ ಆರೋಗ್ಯ ಸಂಸ್ಥೆ ದೊಡ್ಡ ಎಚ್ಚರಿಕೆ ನೀಡಿದೆ. ಹಿಂದೂ ಮಹಾಸಾಗರ ಪ್ರದೇಶದಲ್ಲಿರೋ ದ್ವೀಪಗಳು, ಭಾರತ, ಯುರೋಪ್ ಮತ್ತು ಆಫ್ರಿಕಾ ರಾಷ್ಟ್ರಗಳಲ್ಲಿ ಈಗಾಗಲೇ ಈ ವೈರಸ್ ಹರಡುವುದು ಜಾಸ್ತಿಯಾಗ್ತಿದೆ. ಇದಕ್ಕೆ ತುತ್ತಾದ್ರೆ ಯಾವುದೇ ಚಿಕಿತ್ಸೆ ಮತ್ತು ಲಸಿಕೆ ಇಲ್ಲ. ಇದರಿಂದ ದೀರ್ಘಕಾಲದ ಜಾಯಿಂಟ್ ಪೇನ್ ಉಂಟಾಗಬಹುದು. ಹೀಗಾಗಿ ಮುನ್ನೆಚ್ಚರಿಕೆ ವಹಿಸೋದು ಅಗತ್ಯ ಅಂತ WHO ಎಚ್ಚರಿಸಿದೆ. ಅಲ್ಲದೆ 119 ದೇಶಗಳ 560 ಕೋಟಿ ಜನರು ಚಿಕನ್ ಗುನ್ಯಾ ಅಪಾಯವಿರೋ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆಯ ಮೆಡಿಕಲ್ ಆಫೀಸರ್ ಡಿಯಾನಾ ರೋಜಸ್ ಅಲ್ವರೇಜ್ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.